सांप बेकार हो गए जब इंसान काटने लगे और ऐसे चिचोरे चिंदी चोर हैं जिनसे कुत्ते बेकार हैं और वो तलवे चाटने लगे। ಯಾವತ್ತೂ ಕೆಟ್ಟದ ದೃಷ್ಟಿಯಿಂದ ನೋಡಕ್ಕೆ ಹೋಗ್ಬೇಡ್ರಿ. ಅವ್ರಿಗೇನು ಪಗಾರ ಇರಲ್ಲ, ಏನೂ ಇರಲ್ಲ. ನಿಮ್ಮ ಡಿ ಸಿ ಅವ್ರಿಗೆ ಆಗಿದ್ರೆ ಹೇಳ್ತೀವಿ, ಸರ್ಕಾರ ಹೇಳ್ತೀವಿ, ಯಾವುದೇ ಸಾರ್ವಜನಿಕರು ಕೆಲಸ ಮಾಡಬೇಕಾದ್ರೆ ನಿಮಗೆ ಮುಟ್ಟಿಸ್ತಕ್ಕಂಥ ಸಾರ್ವಜನಿಕರು ತೊಂದರೆ ಆಗ್ಬೇಕು. ನೀವು ಓಟಿಗೆ ಅಷ್ಟೇ ಬಂದಿರ್ತೀರಿ, ಅವ್ರನ್ನ ತೊಂದರೆ ಆಗ್ತಾ ಏನೇ ಇದ್ರೂ ನಾವು ಕೇಳ್ತೀವಿ ಹೋಗಿವಿ. ಅವ್ರ ಕಷ್ಟಗಳನ್ನು ನಿಮ್ಮ ಹತ್ರ ಇಟ್ಟಾಗ ನೀವು ಒಂದು ತಿಂಗಳ ಮ್ಯಾಗ 2 ತಿಂಗಳ ಮ್ಯಾಗ ಅವ್ರ ಸಮಸ್ಯೆ ಬಗೆಹರಿಸ್ಲಿಕ್ಕಂದ್ರೆ ಮತ್ತೆ ಅವ್ರು ನಮ್ಮ ಹತ್ರನೇ ಬರ್ತಾರೆ. ನೀವು ಎಲ್ಲಿಸಿ ಬೇರೆ ಕಡೆ ಹೋಗ್ಬಿಡ್ತೀರಿ, ಮತ್ತೆ ಬಂದು ಪತ್ರಿಕೆ ಮುಖಾಂತರ ನಿಮಗೆ ಸುದ್ದಿ ಮುಟ್ಟಬೇಕು. ಯಾಕಪ್ಪ ಯಾಕೆ ನಮ್ಮ ಬಗ್ಗೆ ಸುದ್ದಿ ಮಾಡ್ಲಕತ್ತಾನೆ, ಯಾರ ಬಗ್ಗೆ ಸುದ್ದಿ ಮಾಡಿ, ನಿಮ್ಮ ಬಗ್ಗೆ ಸುದ್ದಿ ಮಾಡ್ಲತ್ತೀವಿ, ನಾವು ಜನರ ಕಷ್ಟದ ಬಗ್ಗೆ ಸುದ್ದಿ ಮಾಡ್ಲಕತ್ತೀವಿ. अरे तमाम पुलिस वालों से और डीसी से हम रिक्वेस्ट कर रहे हैं कि आप जो हम गलत कर हमारे पर एक्शन करो। गलत होना चाहिए ना, हम गलत बता रहे बोल रहे जो हो रहा हकीकत उसके ऊपर हम बता रहे, और आप वो देखकर उनको पर एक्शन लेना छोड़ के हमारे पर एक्शन ले रहे, एक सरासर गलत है। ಕೆಲವರು ಹೇಳ್ತಾರೆ ಇಲ್ಲ ನಮ್ದು ಪರವಾನಗಿ ಇಲ್ದೇನೆ ನೀವು ವಿಡಿಯೋ ಮಾಡಿ, ನಿಮ್ಮದು ಪರವಾನಗಿ ನಾವೇ ತಗೋಬೇಕಪ್ಪ. ಕಳ್ಳಂಟಿಕೆ ಮಾಡೋ ಎಲ್ಲರೂ ನಾನು ಕಳ್ಳಂಟಿಕೆ ಮಾಡತ್ತೇನೆ ನಾನು ವಿಡಿಯೋ ಮಾಡಂತ ಹೇಳ್ತಾನೇನು? ತಪ್ಪು ಮಾಡೋ ನಾನು ಎಲ್ಲರೂ ತಪ್ಪು ಮಾಡೋದು, ನಾನು ಬಲಾತ್ಕಾರ ಮಾಡತ್ತೇನೆ ಅದು ವಿಡಿಯೋ ಮಾಡಂತ ಹೇಳ್ತಾನೇನು? ಯಾರು ತಪ್ಪು ಮಾಡ್ತಾರ ಅಂತರ ವಿರುದ್ಧ ನಾವು ಹೋರಾಟ ಮಾಡಕ್ಕೆ ರೆಡಿ ಇದ್ದೇವೆ. आज ये बात को बोलने से पहले एक समझदारी के 2 लाइन बोलना चाहता हूँ। आज का जो अहम मुद्दा है दुनिया में, सांप बेकार है इंसान काटने लगे, ये जर्नलिस्टों के ऊपर है जो अत्याचार हो रहा है उनके ऊपर। सांप बेकार हो गए जब इंसान काटने लगे और ऐसे चिचोरे चिंदी चोर हैं जिनसे कुत्ते बेकार हैं और वो तलवे चाटने लगे। ऐसे लोगों से जो है आजकल जर्नलिस्ट परेशान है। ख़ास तौर पर जब कोई न्यूज़ बनाने का मामला आता है, अगर कोई अपोजिशन की न्यूज़ बनाते हैं तो जो लोग पावर में होते हैं उनको प्रॉब्लम होती है। जब पावर में जो रहते हैं उनके न्यूज़ बनाई जाती है, अगर उनकी कुछ खामियां बताई जाती है तो जो अपोजिशन है उन्हें प्रॉब्लम होती है। अब इन प्रॉब्लम के बीच, यानी कि इन मुसीबतों के बीच, दांतों के बीच ज़बान की तरह जर्नलिस्ट फंसा हुआ है। अगर सच्चाई बताना गुनाह है तो हम वो गुनाह करने के लिए तैयार हैं। ये आज लेटर जो है डिप्टी कमिश्नर कलबुर्गी को और कॉपी टू सभी जितने भी जिम्मेदार हैं यहाँ से दिया जा रहा है। मैं अपनी बात इतने पे ही ख़त्म करता हूँ क्योंकि ಗೆಳೆಯರೇ ನಮಸ್ಕಾರ. ನಾನು ನರ್ಸಿಂಗ್ ಸಾಮ್ರಾಟ್, ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ಸ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಜಿಲ್ಲಾಧ್ಯಕ್ಷ ಬೀದರ್. ಇವತ್ತು ಬೀದರಿಂದ ಗುಲ್ಬರ್ಗಾಗೆ ಬಂದು ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ವರ್ಕಿಂಗ್ ಜರ್ನಲಿಸ್ಟ್ ಮೇಲೆ ಏನು ಅನ್ಯಾಯ ಅತ್ಯಾಚಾರ ನಡೀತಾ ಇದೆ ಅದರ ವಿರುದ್ಧವಾಗಿ ನಾವು ಒಂದು ಮನವಿಯನ್ನು ಕೊಡ್ತಿದ್ದೇವೆ. ಈ ಮನವಿಯನ್ನು ಬೀದರ್ ಜಿಲ್ಲೆ ಮತ್ತು ಗುಲ್ಬರ್ಗಾದಿಂದ ದೆಹಲಿವರೆಗೆ ಮತ್ತು ದೆಹಲಿ ಮತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯವರಿಗೆ ಈ ನಮ್ಮ ಮನವಿಯಲ್ಲಿ ನಾವು ಏನಪ್ಪ ಅಂದ್ರೆ ನಾವು ಏನೇನು ನಮ್ಮದು ಬೇಡಿಕೆಗಳಿದೆ ಈ ಮನವಿಯಲ್ಲಿ ಸೇರಿಸ್ತೇವೆ. ಇಷ್ಟೇ ನಾವು ಹೇಳೋದೇನಪ್ಪ ಅಂದರೆ ಇಡೀ ದೇಶದಲ್ಲಿ ಏನು ಸೋಷಿಯಲ್ ಮೀಡಿಯಾ ಇದೆ ಇದ್ರ ಮೇಲೆ ಅನ್ಯಾಯ ಅತ್ಯಾಚಾರ ಆಗ್ತಾಯಿದೆ, ಇವರನ್ನು ದಬಾಯಿಸುವ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಹಿಂಜರುಗೋದಿಲ್ಲ. ನಾವು ಅನ್ಯಾಯ ವಿರೋಧ ಕೆಲಸ ಮಾಡ್ತಾಯಿದ್ದೇವೆ. ಅನ್ಯಾಯ ಎಲ್ಲಿ ನಡೀತದೆ ಅಲ್ಲಿ ಸೋಷಿಯಲ್ ಮೀಡಿಯಾ ಇರ್ತದೆ. ಸೋಷಿಯಲ್ ಮೀಡಿಯಾ ಯಾರದೇ ಪರವಾಗಿಲ್ಲ, ಅಧಿಕಾರಿ ಇರಲಿ, ರಾಜಕಾರಣಿ ಇರಲಿ, ಸಾರ್ವಜನಿಕರು, ನಾವು ಎಲ್ಲಿ ಅನ್ಯಾಯ ನಡೀತದ ಅಲ್ಲಿ ನಮ್ಮದು ಸೋಷಿಯಲ್ ಮೀಡಿಯಾ ಕೆಲಸ ಮಾಡ್ತದೆ. ಇಂಥವ್ರು ಎಷ್ಟೇ ಮಂದಿ ನಮ್ಮ ಮೇಲೆ ಕೇಸ್ಗಳು ಹಾಕಲಿ, ಎಷ್ಟೇ ಮಂದಿ ಕೇಸ್ ಹಾಕಲಿ, ಅದಕ್ಕೆ ನಮ್ಮಿಂದ ಏನಪ್ಪ ನಮ್ಮದು ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷ ಏನಿದ್ದಾರೆ ಸೋಫಿಯಾನ್ ಪಠಾನ್, ಅವ್ರು ಎಲ್ಲಿವರೆಗೆ ಇರ್ತಾರೆ ನಾವು ಅಲ್ಲಿವರೆಗೆ ಏನಪ್ಪ ಅಂದ್ರೆ ಅನ್ಯಾಯ ವಿರೋಧ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧವಿದ್ದೆವು. ಇಂಥ ನಮ್ಮ ಮೇಲೆ ಎಸ್ ಬಿ ಕೇಸ್ ಬೀಳಿ 100 ಕೇಸ್ ಬೀಳಿ ಆದ್ರೂ ನಾವು ಹಿಂಜರುಗೋದಿಲ್ಲ. ಯಾಕಂದ್ರೆ ಕೆಲವರು ಹೇಳ್ತಾರೆ ಇಲ್ಲ ನಮ್ದು ಪರವಾನಗಿ ಇಲ್ದೇನೆ ನೀವು ವಿಡಿಯೋ ಮಾಡಿ, ನಿಮ್ಮದು ಪರವಾನಗಿ ನಾವೇ ತಗೋಬೇಕಪ್ಪ. ಕಳ್ಳಂಟಿಕೆ ಮಾಡೋ ಎಲ್ಲರೂ ನಾನು ಕಳ್ಳಂಟಿಕೆ ಮಾಡತ್ತೇನೆ ಅದು ವಿಡಿಯೋ ಮಾಡಂತ ಹೇಳ್ತಾನೇನು? ತಪ್ಪು ಮಾಡೋ ನಾನು ಎಲ್ಲರೂ ತಪ್ಪು ಮಾಡೋದು, ನಾನು ಬಲಾತ್ಕಾರ ಮಾಡತ್ತೇನೆ ಅದು ವಿಡಿಯೋ ಮಾಡಂತ ಹೇಳ್ತಾನೇನು? ಯಾರು ತಪ್ಪು ಮಾಡ್ತಾರ ಅಂತರ ವಿರುದ್ಧ ನಾವು ಹೋರಾಟ ಮಾಡಕ್ಕೆ ರೆಡಿ ಇದ್ದೇವೆ. ನಮ್ಮ ಸೋಷಿಯಲ್ ಮೀಡಿಯಾ ಯಾವುದೇ ಕಾರಣಕ್ಕೂ ಹಿಂಜರುಗೋದಿಲ್ಲ. ನಮ್ದು ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಏನಿದೆ ಖಂಡಿತವಾಗಿ ಇಡೀ ದೇಶದಲ್ಲಿ ಏನು ಸೋಷಿಯಲ್ ವರ್ಕರ್ ಮೇಲೆ ಅತ್ಯಾಚಾರ ಆಗ್ತದೆ ಇದಕ್ಕೆ ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ಇವತ್ತ ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳ ಮುಖಾಂತರ ದೆಹಲಿವರೆಗೆ ನಮ್ದೊಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು ವೇಳೆ ಈ ನಮ್ಮ ಬೇಡಿಕೆಗಳನ್ನು ಈಡೇರದಿದ್ದ ಪಕ್ಷದಲ್ಲಿ ಮುಂಬರುವ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಬೆಂಗಳೂರು ವಿಧಾನಸೌಧದಲ್ಲಿ ನಮ್ಮ ಒಂದು ಸೋಷಿಯಲ್ ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ನಾವು ಬೆಂಗಳೂರು ರಾಜಧಾನಿಯಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡಕ್ಕೆ ಸಿದ್ಧ ಇದ್ದೇವೆ ಎಂದು ಈ ಮೂಲಕ ನಾನು ಹೇಳಕ್ ಬಯಸ್ತೇನೆ. ನನ್ನ ಹೆಸರು ನರಸಿಂಗ್ ಸಾಮ್ರಾಟ್, जिलाध्यक्ष बीदर। जर्नलिस्ट यूनियन की तरफ से जो डीसी ऑफिस के सामने एक मेमोरेंडम दे रहे हैं, इसका मुद्दा यही है कि
पूरे देश भर में सोशल मीडिया लगातार हक के ऊपर, ईमानदारी के ऊपर काम कर रही है। और ये जो पुलिस वाले हैं और डिपार्टमेंट है और सरकार है, हमारे खिलाफ काम कर रही है, क्योंकि ये लोगों को सच हजम नहीं हो रहा। क्योंकि समाज के अंदर जो गलत हो रहा है, वो गलत नीति के ऊपर हम बता रहे, आईना की तरह बता रहे। जो तुम करप्शन कर रहे, तुम्हारे खिलाफ बता रहे, जो पॉलिटिक्स के अंदर जो जो गलत काम कर रहे उसके खिलाफ बता रहे। मगर ये लोगों को तकलीफ हो रही है। उसके लिए मैं इस कर्नाटक के मुख्यमंत्री से और देश के प्रधानमंत्री से एक हनबल रिक्वेस्ट करता हूं कि आप हमारे ऊपर जो जुल्म हो रहा है, जो नीचे डिपार्टमेंट की तरफ से, वो लोगों के ऊपर आप एक्शन लो। अगर नहीं लेंगे तो हम बुरा तरीके से एक्शन लेना पड़ेगा, वो भी कानूनी कार्रवाई की तरफ से। क्योंकि इस देश में चौथा पिलर है कि हमारा इस सोशल मीडिया कार्यांग, न्यायांग, शासकांग, राज्यांग, इसके अंदर हम कंप्लीट कानून के दायरे के अंदर हम काम कर रहे हैं कि इस देश में जो जो गलत हो रहा वो बताने का काम इस सोशल मीडिया कर रहा है। पूरे देश भर में हम काम कर रहे हैं। उसके लिए तमाम पुलिस वालों से और डीसी से हम रिक्वेस्ट कर रहे हैं कि आप जो हम गलत कर, हमारे ऊपर एक्शन करो। गलत होना चाहिए ना, हम गलत बता रहे बोल रहे, जो हो रहा हकीकत उसके ऊपर हम बता रहे, और आप वो देखकर उनको ऊपर एक्शन लेना छोड़ के हमारे ऊपर एक्शन ले रहे, एक सरासर गलत है। उसके लिए तमाम आज हम पूरे देश में तकरीबन 4-5 स्टेट से हमारे पूरे वर्किंग जर्नलिस्ट यूनियन के पूरे मेंबर आके आज हम डीसी ऑफिस में मेमोरेंडम दे रहे हैं कि आगे आने वाले दिनों के अंदर अगर हमारी मांग पूरी नहीं हुई तो बेंगलुरु के अंदर फ्रीडम पार्क के अंदर हमारा आंदोलन करने का हम वादा करते हैं। ಥ್ಯಾಂಕ್ ಯು. ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಸೋಷಿಯಲ್ ವೆಲ್ಫೇರ್ ಈ ಟೀಮ್ ವತಿಯಿಂದ ಇವತ್ತೇನು ಸಬ್ಜೆಕ್ಟ್ ಏನಪ್ಪ ಅಂದ್ರೆ ಇವತ್ತೇನು ಸೋಷಿಯಲ್ ಮೀಡಿಯಾ ಮತ್ತು ಪತ್ರಕರ್ತರಿಗೇನು ಹಲ್ಲೆ ಆಗ್ಲಕತ್ತದ, ಅದ್ರ ಮ್ಯಾಗ ತೀವ್ರ ಅಕ್ರಮವಾಗಿ ಹಲ್ಲೆ ಮಾಡಕತ್ತಾರೆ. ಯಾಕೆ ಮಾಡಕತ್ತಾರಪ್ಪ ಅಂದ್ರೆ ಇವತ್ತು ಪ್ರತಿಯೊಂದು ಈ ದೇಶದ ಆಡಳಿತ ಏನದ ವಿರುದ್ಧವಾಗಿ ಪತ್ರಿಕೆದವ್ರು ಯಾರೂ ಬರೆಯಲಿಕ್ಕೆ ಹೋಗಲ್ಲ. ಇವತ್ತು ಪತ್ರಿಕೆದವ್ರು ನಿಂತೆ ಇಡೀ ರಾಜ್ಯಕ್ಕೆ ಆಗಿರ್ಬೋದು, ಜನರ ಸಮಸ್ಯೆ ಆಗಿರ್ಬೋದು, ಪತ್ರಿಕೆ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಸರ್ಕಾರ ಎಚ್ಚೆತ್ತುಕೊಳ್ತದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅವ್ರ ಬಗ್ಗೆ ಒಳ್ಳೇದು ಬರೆದ್ರೆ ಮಾತ್ರ ಅವರು ಭಾರಿ ಒಳ್ಳೆಯವರಪ್ಪ ಅಂತ ಹೇಳ್ತಾರೆ ಪತ್ರಿಕೆಯವರು. ಅವ್ರ ಬಗ್ಗೆ ಏನಾದ್ರು ಅವ್ರು ಏನಾದ್ರು ತಪ್ಪು ಮಾಡಿದ್ದು ಪತ್ರಿಕರಿಗೆ ಏನಾರು ಸೋಷಿಯಲ್ ಮೀಡಿಯಾದವ್ರಿಗೆ ಕಂಡು ಬಂದಿಲ್ಲ, ಅದನ್ನ ಬಗ್ಗೆ ಅವ್ರು ಇಂಥದ್ದು ಕೆಟ್ಟ ಕೆಲಸ ಮಾಡಕತ್ತಾರನ್ನ ಬಿಂಬಿಸಿದ್ರೆ ಅವ್ರ ಮ್ಯಾಗ ಹಲ್ಲೆ ಮಾಡ್ಲಿಕ್ಕೆ, ಇನ್ನಿತರ ಗುಂಡಗಳಿಗೆ ಚೀಲಗಳಿಗೆ ಬಿಟ್ಟು ಅವ್ರನ್ನ ಅಂಜಿಸಿ ಹತ್ತಿರ್ತಕ್ಕಂಥ ಕೆಲಸ ಮಾಡ್ಲಿಕ್ಕತ್ತಾರ. ಅದಕ್ಕೇನಪ್ಪ ಅಂದ್ರೆ ಇವತ್ತು ಪಠಾಣ್ ಸೋಫಿ ಅಕ್ಕನ ಅವ್ರ ಟೀಮ್ ವತಿಯಿಂದ ಇವತ್ತು ಏನು ಜಿಲ್ಲೆಯಲ್ಲಿ ಇವತ್ತು DC ಅವ್ರಿಗೆ ಮನೆ ಪತ್ರ ಕೊಡ್ಲಕತ್ತೀವಿ, SP ಅವ್ರಿಗೆ ಮನೆ ಪತ್ರ ಕೊಡ್ತೀವಿ. ಒಂದು ವೇಳೆ ಇದಕ್ಕೆ ಯಾವುದೇ ಕಡಿವಾಣ ಹಾಕದೇ ಇದ್ದರೆ ಮುಂದಿನ ಹೋರಾಟ ಬೆಂಗಳೂರು ಚಳವಳಿಯನ್ನು ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿರ್ತಾರೆ. ಮತ್ತು ತಾಲೂಕು ಮತ್ತು ಜಿಲ್ಲೆಯಿಂದ ಸೋಷಿಯಲ್ ವೆಲ್ಫೇರ್ ವರ್ಕಿಂಗ್ ಯೂನಿಯನ್ ಜರ್ನಲಿಸ್ಟ್ ವೆಲ್ಫೇರ್ ಕಡೆಯಿಂದ ಸೋಫಿಯನ್ ಖಾನ್ ಟೀಮ್ ಬೆಂಗಳೂರು ವಿಧಾನಸೌಧ ಚಲೋ ಅಂತಕ್ಕಂಥ ಚಳವಳಿ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆ ಕೊಡ್ತಿದ್ದೀವಿ. ದಯವಿಟ್ಟು ಇವತ್ತು ಸೋಷಿಯಲ್ನ ಸದ್ಬಳಕೆ ಮಾಡ್ಕೋಬೇಡ್ರಿ, ಒಂದು ಒಳ್ಳೆಯದಕ್ಕನ್ನು ಬಳಸ್ಕೋರಿ. ಅವ್ರನ್ನ ಯಾವತ್ತೂ ಕೆಟ್ಟದ ದೃಷ್ಟಿಯಿಂದ ನೋಡೋಕೆ ಹೋಗ್ಬೇಡ್ರಿ. ಅವ್ರಿಗೇನು ಪಗಾರ ಇರಲ್ಲ, ಏನೂ ಇರಲ್ಲ. ನಿಮ್ಮ DC ಅವ್ರಿಗೆ ಆಗಿದ್ರೆ ಹೇಳ್ತೀವಿ, ಸರ್ಕಾರ ಹೇಳ್ತೀವಿ, ಯಾವುದೇ ಸಾರ್ವಜನಿಕರು ಕೆಲಸ ಮಾಡಬೇಕಾದ್ರೆ ನಿಮಗೆ ಮುಟ್ಟಿಸ್ತಕ್ಕಂಥ ಸಾರ್ವಜನಿಕರು ತೊಂದರೆ ಆಗ್ಬೇಕು, ನೀವು ಓಟಿಗೆ ಅಷ್ಟೇ ಬಂದಿರ್ತೀರಿ. ಅವ್ರನ್ನ ತೊಂದರೆ ಏನೇ ಇದ್ರೂ ನಾವು ಕೇಳ್ತೀವಿ ಹೋಗಿವಿ. ಅವ್ರ ಕಷ್ಟಗಳನ್ನು ನಿಮ್ಮ ಹತ್ರ ಇಟ್ಟಾಗ ನೀವು ಒಂದು ತಿಂಗಳ ಮ್ಯಾಗ 2 ತಿಂಗಳ ಮ್ಯಾಗ ಅವ್ರ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಅಂದ್ರೆ ಮತ್ತೆ ಅವ್ರು ನಮ್ಮ ಹತ್ರನೇ ಬರ್ತಾರೆ. ನೀವು ಎಲ್ಲಿ ಬೇರೆ ಕಡೆ ಹೋಗಿಬಿಡ್ತೀರಿ, ಮತ್ತೆ ಬಂದು ಪತ್ರಿಕೆ ಮುಖಾಂತರನೇ ನಿಮಗೆ ಸುದ್ದಿ ಮುಟ್ಟಬೇಕು. ಯಾಕಪ್ಪ ಯಾಕೋ ನಮ್ಮ ಬಗ್ಗೆ ಸುದ್ದಿ ಮಾಡ್ಲಕತ್ತಾನೆ, ಯಾರ ಬಗ್ಗೆ ಸುದ್ದಿ ಮಾಡಿ, ನಿಮ್ಮ ಬಗ್ಗೆ ಸುದ್ದಿ ಮಾಡ್ಲತ್ತೀವಿ, ನಾವು ಜನರ ಕಷ್ಟದ ಬಗ್ಗೆ ಸುದ್ದಿ ಮಾಡ್ಲಕತ್ತೀವಿ. ಅದನ್ನು ಕೂಡಲೇ ಎಚ್ಚೆತ್ಕೋಬೇಕು. ಇವತ್ತು ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಮತ್ತೇನಿಲ್ಲ. ಇಷ್ಟು ಹೇಳಿ ಶರಣು ಜವರಿ ತಾಲೂಕು, ಶರಣು SN ನಾಟಿಕರ್, SN ಇಪ್ಪರ್ಗಂದ್ರೆ ಶರಣು ನಾಟಿಕರ್ ಸೋಷಿಯಲ್ ವೆಲ್ಫೇರಿಗೆ ಮಾತಾಡ್ತಾರೆ.